ನೋಡಿ, ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿಗೆ ರಾತ್ರಿನೇ ತೊಳೆದು ಬಿಟ್ಟು ಬಟ್ಟೆಯಲ್ಲಿ ಸುತ್ತಿಟ್ಬಿಟ್ರೆ ಎಲ್ಲ ಉದುರೋಗಿಬಿಡುತ್ತೆ ಬೆಳಗ್ಗೆಗೆ. ಈಸಿಯಾಗುತ್ತೆ. ಮತ್ತು ಎಲ್ಲ ಸ್ವಲ್ಪ ಬಿಡಿಸ್ಕೊಂಡು ಈ ಬಾಣಲಿಗೆ ಹಾಕ್ಕೊಂಡು ಎಲ್ಲ ಹುರಿದಿಟ್ಕೋಬೇಕು. ನಾನು ಅರ್ಧ ಕಟ್ಟಾಕಿದ್ದೀನಿ, ಅದಕ್ಕೆ 1.5 ಇಡಿ ಕಡಲೆ ಬೀಜ. ಇದನ್ನ 5 ನಿಮಿಷ ಫ್ರೈ ಮಾಡಿಕೊಂಡ್ರೆ ಡ್ರೈವರಷ್ಟು ಚೆನ್ನಾಗಾಗುತ್ತೆ. ಇಲ್ಲ ಬಿಸಿಲಿಗಾದರೂ ಇಟ್ಕೊಳ್ಳಿ. ಮತ್ತು ಅದೇ ಬಾಣಲಿ ಒಳಗೆ 1.5 ಇಡಿ ಕಡಲೆ ಬೀಜ, 1 ಇಡಿ ಕಡಲೆಬೇಳೆ, ಅರ್ಧ ಇಡಿ ಉದ್ದಿನಬೇಳೆ ಹಾಕಿ ಫ್ರೈ ಮಾಡಿ ಅದನ್ನ ತೆಗೆದಿಟ್ಟಿದ್ದೀನಿ. 3 ಥರ ಮೆಣಸಿನ್ಕಾಯಿ ಹಾಕಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿ ಇಟ್ಕೋಬೇಕು. ಇವಾಗ ಧನಿಯಾನು ಅದು ಫ್ರೈ ಆದಮೇಲೆ ಎಳ್ಳು ಹಾಕ್ಬಿಟ್ಟು ಅದನ್ನ ತೆಗೆದಿಟ್ಕೋಬೇಕು. ಹುಣಸೆ ಹಣ್ಣು ಕಟ್ ಮಾಡ್ಕೊಂಡು ಬಿಸಿಲಿಗಿಡಿ, ಇಲ್ಲಾಂದರೆ ಈ ಥರ ರೋಸ್ಟ್ ಮಾಡ್ಕೊಳ್ಳಿ. ಇಷ್ಟೂ ಹಾಕಲ್ಲ, ನಾನೆಲ್ಲ ರೋಸ್ಟ್ ಮಾಡಿ ಇಟ್ಕೋತಾಯಿದ್ದೀನಿ. ಮತ್ತು ಇವೆಲ್ಲನೂ ಉಪ್ಪು, ಸ್ವಲ್ಪ ಬೆಲ್ಲ ಬೇಕಾದ್ರೆ ಹಾಕ್ಕೊಳ್ಳಿ, ಹುಣಸೆ ಹಣ್ಣು ಎಲ್ಲನೂ ಹಾಕ್ಬಿಟ್ಟು ಪುಡಿ ಮಾಡ್ಕೊಳ್ಳಿ. ಈ ಥರ ತರ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಲಾಸ್ಟಿಗೆ ಈ ಸೊಪ್ಪು ಹಾಕಿ 1-2 ಸರಿ ತಿರುಗಿಸ್ಕೋಬೇಕಷ್ಟೇ ಪಲ್ಸ್ ಕಡೆ. ಗ್ರೀನಾಗುತ್ತೆ, ತುಂಬ ರುಚಿ ಬರುತ್ತೆ. ಕಡಲೆ ಬೀಜ ಇರುತ್ತಲ್ಲ, ಘಮ ನೋಡಬೇಕು, ಅಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಯಾರು ಜಾಸ್ತಿ ಒಗ್ಗರಣೆ ಹಾಕಲ್ಲ, ಒಗ್ಗರಣೆ ಹಾಕಿ ತುಂಬ ಚೆನ್ನಾಗಿರುತ್ತೆ. ಸಾಸಿವೆ, ಹಿಂಗು, ಕರಿಬೇವು ಜಾಸ್ತಿ ಹಾಕ್ಬಿಟ್ಟು ಈ ಪುಡಿ ಹಾಕಿ ಕರಿಬೇವನ್ನೆಲ್ಲ ಕೈಯಲ್ಲಿ ಈ ಥರ ಕಿವುಚ್ಬಿಡಿ, ಪುಡಿ ಆಗುತ್ತೆ. ಅನ್ನಕ್ಕೆ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿನ್ನಿ, ಆಹಾ ಅಂತೀರ, ಅಷ್ಟು ಚೆನ್ನಾಗಿರುತ್ತೆ, ಆರೋಗ್ಯಕರ.